ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾ ಸೋನ್ಯಾರ್ ಯೂಟ್ಯೂಬ್ ಚಾನಲ್. 15 ಅಲ್ರಿ, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಬೆಳೆ ಹೇಳಿ ನಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅವ್ರದ್ದು ಬೆಳಗ್ಗೆ ಸ್ಕೂಲ್ ಒಂದು ಸ್ವಲ್ಪ ಜಲ್ದಿ ಇತ್ರಿ, ಎಲ್ಲರೂ ಹೋಗಿ ಸೆಲಿಬ್ರೇಟ್ ಮಾಡಿ ಬಂದ್ರೆ, ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿ ಬಂದ್ರೆ. ನಮ್ಮ ಮನೆಯವ್ರೂ ಹೋಗಿದ್ರೆ ಅವ್ರ ಸ್ಕೂಲ್ಗೇನೆ. ಮತ್ತು ಇವತ್ತು ಪ್ರಥಮೇಶ ಮೊನ್ನೆಯವ್ರದ ಇದು ಸ್ಪೀಚ್ದ ಕಾಂಪಿಟೇಷನ್ ಇತ್ತು, ಸೆಕೆಂಡ್ ಪ್ರೈಸ್ ತೊಗೊಂಡು ಬಂದಾನ್ರಿ. ಇವತ್ತು ಫುಲ್ ಹ್ಯಾಪಿ ಅದಾನ. ಬಾಲ್ ಗಂಗಾಧರ್ ತಿಲಕದ ಸ್ಪೀಚ್ ಮಾಡಿದ್ದ, ಅವನಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕೈತಿ. ಮತ್ತು ಆಯ್ತು ರೀ, ಸ್ಕೂಲ್ ಶ್ರಾವಣಿದ ಫ್ಯಾನ್ಸಿ ಡ್ರೆಸ್ದದಿತ್ತು, ಅವ್ರ ಕಡೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಕುಂತಾರ್ರಿ. ಸೊ ಎಲ್ಲರದು ಊಟದೆಲ್ಲ ಆಗೈತಿ. ಇವಾಗ ಟೈಮ್ 3 ಗಂಟೆ 3:30 ಆಗೈತಿ. ನಾನು ಪಂಚಮಿ ಹಬ್ಬನೂ ಬಂತಲ್ಲ, ನಾಳೆನೇ ನಾಗರ ಪಂಚಮಿ. ಸೊ ಅದಕ್ಕಂಥೇಳಿ ಕರ್ದಂಟು ಮಾಡೋದಿತ್ತು. ಕರ್ದಂಟು ಮಾಡೋದು ಪ್ಲ್ಯಾನ್ ಐತಿ. ಅದಕ್ಕೆ ಬರ್ರಿ ನಿಮ್ಮ ಜೋಡಿ ಕರ್ದಂಟು ಹೆಂಗೆ ಮಾಡೋದು ಅಂತೇಳಿ ಶೇರ್ ಮಾಡ್ಕೋತೇನೆ. ಏನು ಮಾಡತ್ತೀರೋ ಇಬ್ರು? ಏನಿದೆ ಬಲೂನ್ ಮೇಲೆ ಡ್ರಾಯಿಂಗ್ ಮಾಡಿದಿ? ಯಾರು ಮಾಡಿರಿ? ಓ ಮಸ್ತಾಗೈತಲ್ಲ. ತೋರಿಸ್ರಿ. ಚಂದಾಗೈತಿ. ನೀನು ಶ್ರಾವಣಿ? ನಮ್ಮ ಶ್ರಾವಣಿ ಡ್ರಾಯಿಂಗ್ ನೋಡ್ರಿ ಎಷ್ಟು ಚಂದ ಮಾಡಿದಾಳ. ಇದೇನು ಶ್ರಾವಣಿ? ಇದು ಇಂಡಿಯಾ ಫ್ಲಾಗ. ಓಕೆ, ಇದು ನೆಕ್ಸ್ಟ್ ಇದು ಫ್ಲವರ್. ಇದೇನು ಮಾಡಿದಿ? ಇದು ಯೂನಿಕಾರ್ನ್ ಥರ ಕಾಣತ್ತಿಲ್ಲ, ಅದು ಒಂಥರ ಬಫೆಲೋ ಥರ ಕಾಣತ್ತದ. ಬಫೆಲೋಲ್ಲಿ ಕೌ. ಓಕೆ, ಇದು ಕ್ಯಾಟ್. ನೋಡಿ ಬಲೂನ್ ಮೇಲೆ ಡ್ರಾಯಿಂಗ್ ಮಾಡಿದಾರೆ ನೋಡ್ರಿ ನಮ್ಮ ಶ್ರಾವಣಿ. ಎಷ್ಟು ಶೈನಿಂಗ್ ಆಗತ್ತೈತಿ ಅದು ನೋಡ್ದ, ಶೈನಿಂಗ್ ಆಗತ್ತೈತಿ. ಎಷ್ಟು ಸ್ಲೋ ತಂಗಿ ಮಾಡಿರ್ಬೇಕು ನೋಡ. ಫುಲ್ ದೊಡ್ಡ ಬಲೂನ್ ಐತಿ, ಅದ್ರೊಳಗೆ ಡ್ರಾಯಿಂಗ್ ಮಾಡಿದಾರ. ಪ್ರಥಮೇಶ್ನು ಮಾಡಿದಾನ ನೋಡ್ರಿ, ಏನೇನೋ ಮಾಡಾಕತ್ತಾನ. ಇನ್ನ ಸ್ಲೋ ಮಾಡು, ಎಲ್ಲರೂ ಹೊಡೆದಿತ್ತು ಟಬ್ ಅಂತ ಹೇಳಿ. ಏನೇ ವೆರಿ ಗುಡ್ ಶ್ರಾವಣಿ. ಎಲ್ಲ ಬೋರ್ಡ್ ಮೇಲೆ ಡ್ರಾಯಿಂಗ್ ಮಾಡಿದ್ದಲ್ಲ, ಅಳಗ್ಸಿದಿ. ಓಕೆ, ನಮ್ದು ಶ್ರಾವಣಿದ ಬೆಸ್ಟ್ ಫ್ರೆಂಡ್ಸ್ ರೀ ಇವರು, ನೋಬಿತಾ ಮತ್ತು ಡೋರೆಮಾನ. ಯಾವಾಗಲೂ ಇದೇ ನೋಡ್ತಿರ್ತಾಳಕಿ. ನಾನು ಪುಟಾಣಿ ಮತ್ತು ಸಕ್ರೆ ಬಳಸ್ಕೊಂಡು ಕರ್ದಂಟು ಮಾಡಾಕತ್ತೀನಿ ರೀ. ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ನಾನು 1.5 ಕಪ್ ಪುಟಾಣಿ ತೊಗೊಂಡಿನಿ. ಒಂದು ದೊಡ್ಡ ಕಪ್ಲೆ 1 ಕಪ್ ಮತ್ತು ಇದೊಂದು ಸಣ್ಣ ಕಪ್ಲೆ 1.5 ಕಪ್ ಪುಟಾಣಿ ತೊಗೊಂಡೀನಿ. ಅದಕ್ಕೆ 1 ಕಪ್ ಸಕ್ರೆ ತೊಗೊಂಡೀನಿ. ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಸಣ್ಣಗೆ ತುರ್ಕೊಂಡಿದ್ದು ಹೆರ್ಚ್ಕೊಂಡೀನಿ. ಪುಟಾಣಿಗಳನ್ನೆಲ್ಲ ಸಣ್ಣಗೆ ಪೌಡ್ರ್ ಮಾಡ್ಕೋತೀನಿ. ಇದು ಪೌಡ್ರ್ ಮಾಡ್ಕೊಂಡು ಬರ್ತೇನೆ ರೀ ಪುಟಾಣಿದ. ನಾನು ನೋಡ್ರಿ 1.5 ಕಪ್ ಪುಟಾಣಿ ಎಲ್ಲ ಮಿಕ್ಸರ್ಗೆ ಹಾಕೊಂಡು ಬಂದೆ. ಎಷ್ಟಾಗೈತಿ. ಇವಾಗ ಸಕ್ಕರೆನ ಪಾಕ್ ಮಾಡ್ಕೊತೀನಿ. ಅದಕ್ಕಿಂತ ಮೊದಲ ಒಂದು ಪ್ಲೇಟ್ ತೊಗೊಂಡ್ರಿ. ಪ್ಲೇಟ್ ಒಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸೌರಿ ಇಟ್ಕೋತೇನೆ. ಅದು ಪಾಕ್ ಆದಮೇಲೆ ಇದ್ರ ಮೇಲೆಲ್ಲ ಹಾಕೊಳಕ್ಕೆ ಬೇಕಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಕೋತೇನೆ. ಈಗ ಪಾಕ್ ಮಾಡ್ಕೋತೇನೆ. ಗ್ಯಾಸ್ ಆನ್ ಮಾಡ್ಕೋತೇನೆ ರೀ. ಸ್ವಲ್ಪ ಬಿಸಿ ಆಗೋಣ ಸಕ್ಕರೆ ಹಾಕೋತೀನಿ. 1 ಕಪ್ ಸಕ್ಕರೆ ಹಾಕೋತೇನೆ ರೀ. 1 ಕಪ್ ಸಕ್ಕರೆಗೆ ಇದ್ರದ್ದು ಆ ಕಪ್ಪಿಂದ ಮುಕ್ಕಾಲಷ್ಟು, ಅರ್ಧಕ್ಕಿಂತನೂ ಕಡಿಮೆ ನೀರು ಹಾಕೊಳಕತ್ತೀನಿ. ಇಲ್ಲಿಕಂದ್ರೆ ಇದು ಸಕ್ಕರೆ ತೊಯ್ಯುವಷ್ಟು ನೀರು ಹಾಕೋತೀನಿ. ಇವಾಗ ಇದನ್ನೆಲ್ಲ ಸಣ್ಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಗಿಸ್ಕೋತೇನೆ ರೀ. ಜೈ ಭವಾನಿ. ಚಲೋ ತಿಂಗ ಆಗಲೇ ಮಾತಾಯಿ. ನೋಡ್ರಿ, ಹಿಂಗೆ ಕೈಯಾಡ್ಸ್ಕೋತೇನೆ ಕರಗಿಸ್ಕೊಳಕತ್ತೇನೆ ಸಕ್ರೆನ. ಫುಲ್ ಸಕ್ಕರೆ ಕರಗಿ ಒಂದೆಳೆ ಪಾಕ್ ಬರಬೇಕು, ಅಲ್ಲಿ ತನಕ ಕರಗಿಸ್ಕೋಬೇಕು ಸಕ್ಕರೆನ. ನೋಡ್ರಿ, ಸಕ್ಕರೆ ಎಲ್ಲ ಕರಗ್ಯದ. ಇವಾಗ ಕುದಿಯಾಕತ್ತೈತಿನ್ನ. ಇನ್ನೂ ಒಂದೆಳೆ ಪಾಕ್ ಬಂದಿಲ್ಲ, ಇನ್ನೂ ಕುದಿಸ್ಕೋತೀನಿ ಹಿಂಗೆ. ನಾನು ಇದು ಸೆಕೆಂಡ್ ಟೈಮ್ ಮಾಡೋದು, ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಟ್ರೈ ಮಾಡಾಕತ್ತೀನಿ. ಪಂಚಮಿ ಸಲ ಏನಾದರೂ ಒಂದು ಸ್ವಲ್ಪ ಮಾಡಬೇಕಲ್ಲ. ದೊಡ್ಡವ್ರು ಯಾರಾದರೂ ಇದ್ರೆ ಹೇಳ್ಕೊಡ್ತಾರೆ ಇಷ್ಟೇ ಕ್ವಾಂಟಿಟಿ ಅಂಥೇಳಿ. ಅದಕ್ಕೆ ನಾನು ಎಷ್ಟು ಬರ್ತೈತೆ ಅಷ್ಟು ಟ್ರೈ ಮಾಡಾಕತ್ತೀನಿ. ಚಲೋ ಆಯ್ತಂದ್ರೆ ನನ್ನ ಲಕ್.
ಇವಾಗ ನೋಡ್ರಿ ಸಕ್ರೆ ಗಟ್ಟಿ ಆಗೈತಿ. ಚೆಕ್ ಮಾಡ್ತೇನೆ ಒಂದ್ಸಲ ಒಂದೇಳೆ ಪಾಕ ಬಂದೈತಿಲ್ಲ ಅಂಥೇಳಿ. ಅದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡೀನಿ. ನೀರಾಗ ಹಿಂಗೆ ಹಾಕಿ ನೋಡ್ಬೇಕು. ಇದು ಕೆಳಗೆ ಬಂದು ಕುಂತಂದ್ರೆ ಗಟ್ಟಿ ಆಗೈತೆ ಅನ್ನಂಗೆ, ಪಾಕ ಆಗೈತೆ ಅನ್ನಂಗೆ. ಇವಾಗ ಪುಟಾಣಿ ಗ್ಯಾಸ್ ಆಫ್ ಮಾಡ್ಕೊಂಡು ಪುಟಾಣಿ ಹಿಟ್ಟು ಸೇರಿಸ್ಕೊತೇನೆ ರೀ. ಪುಟಾಣಿ ಹಿಟ್ಟು ಸೇರಿಸುವಾಗ ಫಾಸ್ಟಾಗಿ ಹಾಕೋಬೇಕಾಗ್ತೈತಿ. ಒಂದು ಸ್ವಲ್ಪ ನಿಂತಿರು ಗಟ್ಟಿ ಆಗಿಬಿಡ್ತೈತಿ. ಅದಕ್ಕೆ ಎಷ್ಟು ಸಾಲ್ತೈತೆ ನೋಡಿಕೊಂಡು ಪುಟಾಣಿ ಹಿಟ್ಟು ಐತಲ್ಲ ಸೇರಿಸ್ಕೊತೀನಿ. ಗ್ಯಾಸ್ ಆಫ್ ಮಾಡ್ಕೊತೇನೆ ಈಗ. ಪುಟಾಣಿ ಸೇರಿಸ್ಕೊಳಕತ್ತೇನೆ ನೋಡ್ರಿ, ಪುಟಾಣಿ ಹಿಟ್ಟು. ಸ್ವಲ್ಪ ಗಟ್ಟಿ ಆಯ್ತು ರೀ. ಇವಾಗ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸಾರಿ ಅಡುಗೆ ಮಾಡಿ ಬರೀ ಕೊತ್ತಂಬರಿನೇ ಆಗಿಬಿಟ್ಟೈತೆ ಬಾಯಾಗ. ಕೊಬ್ಬರಿ ತುರಿ ಹಾಕೊಳಕತ್ತೀನಿ. ಹಾಕೊಂಡು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ, ಶೇಪ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊತೇನೆ ರೀ. ಪಾಕ ಗಟ್ಟಿ ಆಗಿಬಿಟ್ಟಿತ್ತಲ್ಲ, ಜಲ್ದಿನೇ ಆರಿಬಿಟ್ಟೈತಿ. ಅಳಕ್ಕಾಗಿರಲಿಲ್ಲ. ಇನ್ನೊಂದು ಸ್ವಲ್ಪ ಅಳಕ್ಕಾಗಬೇಕಿತ್ತ. ಓಕೆ, ಪೀಸ್ ಆಗಾಕತ್ತಾವ. ಏನು ಚಲೋ ಆಗೈತಿ ನೋಡ್ರಿ. ಇವಾಗ ಉಚ್ಚಾಕತ್ತಾವ. ನೋಡ್ರಿ ನಮ್ಮ ಕರ್ದಂಟೆ ರೆಡಿ ಆದವು. ಅಷ್ಟೇ, ಪಾಕ ಕರೆಕ್ಟ್ ಆಯ್ತು. ಇಷ್ಟೇ ಪುಟಾಣಿ ಹಿಟ್ಟು ಉಳಿತ್ರಿ. ಸ್ವಲ್ಪ ಗಟ್ಟಿ ಆಯ್ತು ಅನ್ನಿಸ್ತದೆ ಮಾಡ್ಕೊಳ್ಳುವಾಗ. ಅಷ್ಟೇ, 1 ಕಪ್ಪಿಗೆ 1 ಕಪ್ ಪುಟಾಣಿಗೆ 1 ಕಪ್ ಸಕ್ಕರೆ ಕರೆಕ್ಟ್ ಆಗಿಬಿಡ್ತೈತಿ. ನಂಗೆ ಸಕ್ಕರೆ ಇಷ್ಟ ಆಗಲ್ಲತ್ತೆ, ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಬಟ್ ಕ್ವಾಂಟಿಟಿಗೆ ಅದನ್ನೇ ತೊಗೋಬೇಕಾಗ್ತೈತಿ. ಇವಾಗ ನಮ್ದು ಇಬ್ಬರು ಸರ್ ಮೇಡಮ್ ನಮ್ದು ಟೇಸ್ಟ್ ನೋಡಿ ಹೇಳ್ತಾರೆ ಹೆಂಗಾಗ್ಯದಂತ. ಕರ್ದಂಟು ಹೆಂಗಾಗೈತೆ ಹೇಳ್ರಿ ಇಬ್ರು. ನೀನಶ್ರಾವಣಿ, ಈ ಮೇಡಮ್ ಅಂತರೂ ಎಲ್ಲ ನವರಂಧ್ರಗಳು ಹೋಗಿ ಟೇಸ್ಟ್ ನೋಡ್ಕೊಂಡು ಆಮೇಲೆ ಹೇಳ್ತಾರೆ. ಚಲೋ ಆಗೈತಿ, ಸ್ವೀಟ್ ಆಗೈತಿ. ನಮ್ಮ ಪ್ರಥಮ್ ಬಲೂನ್ದ ಎಲ್ಲ ಫುಲ್ ಡ್ರಾಯಿಂಗ್ ಮಾಡಿದಾನೆ ನೋಡ್ರಿ. ಸೂಟಿ ಐತಿ ಇವತ್ತು. ಬಲೂನ್ದು ಆರ್ಟ್ ಮಾಡ್ಕೊತ ಕುಂತಾರ. ಈ ಕಡೆ ತೋರಿಸಿ. ಇದೇನು ಹೊಸದೇನು ಮಾಡಿದೆ ಇಲ್ಲಿ? ಇದೇನು ಮಾಡಿದ್ವಿ? ಓ, RCB ಕಿಂಗ್ ಅತ್ತ. RCB ಕಿಂಗ್ ವಿರಾಟ್ ಕೊಹ್ಲಿ ಅಂತ. ವಿರಾಟ್ ಕೊಹ್ಲಿ ಫ್ಯಾನ್ ಅದ ನಮ್ಮ ಪ್ರಥಮೇಶ. ಓಕೆ, ಚಲೋ ಆಗ್ಯಾವಲ್ಲ? ಓಕೆ, ಫೈನಲಿ ನಮ್ಮ ಕರ್ದಂಟು ಒಂದು ರೆಡಿ ಆಯ್ತು ರೀ. ಫಸ್ಟ್ ಮಾಡಿದ್ದು ಕರ್ದಂಟ ಸ್ವಲ್ಪ ಗಟ್ಟಿ ಅನಿಸಿದ್ದು ರೀ. ಅದಕ್ಕೆ ಇನ್ನೊಂದು ಸಲ ಟ್ರೈ ಮಾಡೋಣ ಅಂಥೇಳಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡೆ ಟ್ರೈ ಮಾಡಕತ್ತಿದ್ದೆ. ಈ ಸಲ ನಾನು ಪುಟಾಣಿ ಮತ್ತು ಸಕ್ಕರೆ 2 ಸೇಮ್ ಕ್ವಾಂಟಿಟಿ ತೊಗೊಂಡೇನಿ. ಹಾಗೆ ಸ್ವಲ್ಪ ತುಪ್ಪ ತೊಗೊಂಡೇನಿ ರೀ. ಹಾಗೆ ಕೊಬ್ಬರಿ ಸ್ವಲ್ಪ ತೊಗೊಂಡೇನಿ. ಈಗ ಇವೆಂಗೆ ಆಗ್ತಾವೆ ನೋಡುಂಬರ್ರಿ. ತುಪ್ಪ ಹಾಕಿ ಎಲ್ಲ ಕಡೆ ಸವರ್ಕೊಂಡು ಇಟ್ಕೊತೇನೆ ರೀ. ಎಲ್ಲ ಆದಮೇಲೆ ಪಾಕ ಆದಮೇಲೆ ಇದ್ರೊಳಗೆ ಹಾಕಾಕ್ಬೇಕಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಕೊತೀನಿ. ಆನ್ ಮಾಡಿಕೊಂಡು ಸಕ್ಕರೆ ಹಾಕೋತೇನೆ ರೀ. ಈಗ ಸಕ್ಕರೆ ಮುನ್ಗುವ ಅಷ್ಟೇ ನೀರು ಹಾಕೋತೇನೆ ರೀ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಸಕ್ಕರೆ ಕರ್ಗೋತನ ಬಿಡ್ತೇನೆ ರೀ. ಸಕ್ಕರೆ ಎಲ್ಲ ಕರಗೈತ್ರಿ. ಇವಾಗ ಒಂದೆಳೆ ಪಾಕ್ ಬರುತ್ತನ ಇನ್ನೊಂದು ಸ್ವಲ್ಪ ಕುದಿಸ್ಕೊತೇನೆ ಸಕ್ಕರೆನ. ಪುಟಾಣಿನ ಪೌಡ್ರ್ ಮಾಡ್ಕೊಳ್ಳೋದು ಮರ್ತು ಬಿಟ್ಟಿದ್ದೆ ರೀ. ಪುಟಾಣಿನ ಪೌಡ್ರ್ ಮಾಡ್ಕೊಂಡೆ. ಇವಾಗ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಕಾಣಿಸ್ಕೊಂಡು ಇಟ್ಕೊಂಡೇನಿ. ಈ ಕಡೆ ನಮ್ದು ಪಾಕ ಕುದಿಯಾಕತ್ತೈತ್ರಿ. ಎಲ್ಲ ಸಕ್ಕರೆ ಕುದ್ದು ಒಂದು ಕುದಿ ಬರಾಕತ್ತೈತಿ. ಪಾಕ ಕುದ್ದೈತಿ, ಒಂದು ಎಳೆ ಬಂದದ. ಒಂದು ಸ್ವಲ್ಪ ತುಪ್ಪ ಹಾಕೋತೇನೆ ರೀ.
ಇವಾಗ ಇನ್ನೊಂದು ಸ್ವಲ್ಪ ಕುದಿಸ್ಕೊತೀನಿ ರೀ. ಇದು ಫುಲ್ ಕರಗಿ ಸಕ್ಕರೆ ಎಲ್ಲ ಕರಗಿ ಒಂದೆಳೆ ಪಾಕ್ ಬರಬೇಕು. ಅವಾಗನೇ ಪುಟಾಣಿ ಹಾಕೋಬೇಕಾಗ್ತೈತಿ. ಇದು ಭಾಳ ಲಾಂಗ್ ಪ್ರೊಸೆಸ್ ಆಗ್ತೈತೆ ರೀ. ಇದು ಜಲ್ದಿ ಮಾಡೋಕ್ಕಾಗಂಗಿಲ್ಲ, ಭಾಳ ಎಕ್ಸ್ಪೀರಿಯೆನ್ಸ್ ಇರ್ಬೇಕು. ಕೆಲವೊಬ್ರಿಗೆ ಕರ್ದಂಟ ಮಾಡಂಗಿಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಪುಟಾಣಿ ಇದನ್ನ ಹಾಕೋತೇನೆ ರೀ. ಪುಟಾಣಿ ಪೌಡರ್ ಹಾಕ್ಕೊಂಡು ಇವಾಗ ಕೈ ಬಿಡ್ದೇನೆ ಕಂಟಿನ್ಯೂ ತಿರುಗಿಸ್ಕೋಬೇಕ್ರಿ. ಅದು ಆ ಪಾಕೊಳಿಗೆಲ್ಲ ಕುಡ್ಕೋಬೇಕದ. ಒಂದು ಸ್ವಲ್ಪ ಬಿಟ್ಟೆ ಅಂದ್ರೆ ಅದು ಅಲ್ಲೇ ಗಟ್ಟಿ ಆಗಿಬಿಡ್ತೈತಿ, ಎಲ್ಲ ಸರಿಯಾಗಿ ಕೂಡೋದಿಲ್ಲ. ಅದಕ್ಕೆ ಕ್ವಾಂಟಿಟಿ ಜಾಸ್ತಿನೂ ತೊಗೋಬಾರ್ದು, ಕಡಿಮೆನೂ ತೊಗೋಬಾರ್ದು, ಸೇಮ್ ಕ್ವಾಂಟಿಟಿ ತೊಗೋಬೇಕು. ಇವಾಗ ನೋಡ್ರಿ ನಮ್ದು ಎಲ್ಲ ಪುಟಾಣಿ ಪೌಡ್ರ್ ಎಲ್ಲ ಪಾಕ ಜೋಡಿ ಕೂಡೈತಿ, ಕರೆಕ್ಟ್ ಆಗೈತಿ ಇವಾಗ ಕ್ವಾಂಟಿಟಿ ನಮ್ದು. ಫಸ್ಟ್ ಟೈಮ್ ಮಾಡಿದಾಗ ನಾನು ಪುಟಾಣಿ ಪೌಡ್ರ ಜಾಸ್ತಿ ತೊಗೊಂಡಿದ್ದೆ, ಸಕ್ಕರೆ ಕಡಿಮೆ ತೊಗೊಂಡಿದ್ದೆ. ಬಟ್ ಈ ಸಲ ನಾನು 2 ಕ್ವಾಂಟಿಟಿನೂ ಸೇಮ್ ತೊಗೊಂಡಿನಿ. ಅದಕ್ಕೆ 2 ಚಲೋ ಕರೆಕ್ಟ್ ಆಗೈತೆ ನೋಡ್ರಿ. ಬೇಕಾದ್ರೆ ಮೊದಲಿಂದನೇ ಇನ್ನೊಂದು ಸ್ವಲ್ಪ ಪುಟಾಣಿನೇ ಜಾಸ್ತಿ ಹಾಕೊಂಡೆ ನಾನು. ಈ ಸಲ ಕರೆಕ್ಟ್ ಆಗೈತಿ. ಮ್ಯಾಲೆ ತುಪ್ಪ ಹಾಕೊಂಡಿರಲಿಲ್ಲ ನಾ ಎಣ್ಣೆಗೆ, ಈ ಸಲ ತುಪ್ಪ ಹಾಕೊಂಡೆ. ತುಪ್ಪ ಹಾಕೊಳ್ಳೋದ್ರಿಂದ ಅದು ಶೈನಿಂಗ್ ಬರ್ತೈತ್ರಿ, ಮತ್ತು ಟೇಸ್ಟ್ನು ಹತ್ತವು. ಇವಾಗ ನೋಡ್ರಿ ನಮ್ದು ಪುಟಾಣಿ ಪೌಡ್ರ್ ಮತ್ತು ಸಕ್ಕರೆ ಪಾಕ 2 ಸೇಮ್ ಟೆಕ್ಸ್ಟ್ ಒಳಗೆ ಮಾಡ್ಕೊಂಡೀನಿ. ಈ ಲೆವೆಲಿಗೆ ಅದು ಆಗಬೇಕಿತ್ತು ಪಾಕ. ಈಗ ಸಲ ಕರೆಕ್ಟ್ ಆಗೈತಿ. ಇವಾಗ ಅದನ್ನು ಪ್ಲೇಟ್ ಒಳಗೆಲ್ಲ ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಅದನ್ನೆಲ್ಲ ಕಡೆ ಒಂದು ಅಗಲಾಗಿ ಮಾಡ್ಕೊತೀನಿ. ಹಾಕ್ಕೊಂಡು ಅದ್ರ ಮೇಲೆ ಈ ಕೊಬ್ಬರಿ ಏನು ಹೆರ್ಚಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಕಡೆ ಹಾಕೋತೀನಿ ರೀ. ಈಗ ಮ್ಯಾಲೆ ಟೇಸ್ಟ್ ಬರ್ತೈತಿ ಮತ್ತು ಚಲೋ ಅನಿಸ್ತೈತಿ ಹಾಕೊಳ್ಳೋಣ. ಗಸಗಸೆ ಇದ್ರೆ ಗಸಗಸೆನೂ ಹಾಕೋಬೋದು, ನಂತಕ್ಕೆ ಇರಲಿಲ್ಲ ರೀ, ನಾ ಕೊಬ್ಬರಿ ಅಷ್ಟೇ ಹಾಕ್ಕೊಂಡೀನಿ. ಸೊ ಕೊಬ್ಬರಿ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ಕಟ್ ಮಾಡ್ತೇನೆ ರೀ. ನೋಡ್ರಿ ಇವಾಗ ಕಟ್ ಮಾಡತ್ತೀನಿ. ಹಿಂಗೆ ಹಿಂಗಾಗಿದೆ ನೋಡ್ರಿ, ಆಗಿದಾವ. ಓಕೆ, ನಾಟ್ ಬ್ಯಾಡ್. ಸೊ ಈ ಸಲ ಸೆಕೆಂಡ್ ಟೈಮ್ ಮಾಡಿದ್ದು ಕರ್ದಂಟ ಚಲೋ ಆಗಿದ್ದು ರೀ. ತೆಳ್ಳಗನೆ ಶೈನಿಂಗ್ ಆಗಿದ್ದು. ತುಪ್ಪ ಯೂಸ್ ಮಾಡಿದ್ರು ಅದ್ರಿಂದ ತೆಳ್ಳಗಾಗಿದ್ದಾವು. ಬಟ್ ಓಕೆ, ಹುಡುಗರಿಗೆ ತಿನ್ನಾಕ ತೆಳ್ಳಗನೆ ಚಲೋ. ಅಂತೂ ನಮ್ಮ ಕರ್ದಂಟ ರೆಡಿ ಆದವು ರೀ. ಬರಲ್ಲತ್ತೆ ಕುಂತ್ರ ಏನು ಬರೋದಿಲ್ಲ ರೀ. ಅದಕ್ಕೆ ಏನ್ರ ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ ತಾನೇ ರೂಢಿ ಆಗೋಣ, ತಾನೇ ಬರ್ತಾವ. ಅದಕ್ಕೆ ನಾನು ಟ್ರೈ ಮಾಡಿದ್ದೆ ರೀ. ಈ ಥರ ಆಗಿದ್ದು. ನಮ್ಮ ಶ್ರಾವಣಿಗೆ ಟೇಸ್ಟ್ ಮಾಡಕ್ಕೆ ಹೇಳಿದ್ದೆ ರೀ. ಮೊದ್ಲಿನೂ ಟೇಸ್ಟ್ ಆಗಿದಾವೆ, ಇವನು ಟೇಸ್ಟ್ ಆಗಿದಾವೆ. ಇವು ನೋಡಕ್ಕೆ ಚಂದ ಕಾಣಕತ್ತಾವ ಅಂತ ಹೇಳಿದೇವೆ ರೀ. ಶೈನಿಂಗ್ ಆಗಿದ್ವು ಅಂತ, ಇಷ್ಟ ಆಗ್ಯಾವ ಅಂತ ಹೇಳಿದ್ಲ. ಇವರಿಗೆ ಇಷ್ಟ, ನಮ್ಮ ಶ್ರಾವಣಿಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ. ಇದ್ರ ನಂತರ ಉಳಿಸೋದೇ ಇಲ್ಲ, ಖಾಲಿನೇ ಮಾಡಿಬಿಡ್ತಾಳಕ್ಕಿ. ಓಕೆ ಫ್ರೆಂಡ್ಸ್, ನಂದು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ನಂದು ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್.